ಇನ್ನು ಜಾರ್ಖಂಡ್ನ ರಾಂಚಿಯಲ್ಲಿ ಇಡಿ ಅಧಿಕಾರಿಗಳು ಒಂದು ಭರ್ಜರಿ ಬೇಟೆಯನ್ನು ಆಡಿದ್ದಾರೆ. ಎಲೆಕ್ಷನ್ ಟೈಮ್ ಬೇರೆ, ಮಂತ್ರಿಯ ಆಪ್ತನ ಮನೆಯಲ್ಲಿ ಕೋಟಿ ಕೋಟಿ ಹಣ ಸೀಸ್ ಮಾಡಿದ್ದಾರೆ. ಇಲ್ಲಿ ತನಕ ಎಣಿಸಿರೋದು 25 ಕೋಟಿ ಹಣ. ನೋಟ್ ಎಣಿಕೆ ಯಂತ್ರಗಳಲ್ಲಿ ರಾಶಿ ರಾಶಿ ಬಂಡಲ್ಗಳನ್ನು ಎಣಿಕೆ ಮಾಡ್ತಾನೇ ಇದ್ದಾರೆ. ಪ್ರಕರಣದ ಬಗ್ಗೆ ಸಚಿವ ಆಲಂಗೀರ್ ಆಲಂ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರ ಆಪ್ತನ ಮನೆಯಲ್ಲೇ ಸಿಕ್ಕಿರೋದು. ಸಂಜೀವ್ ಲಾಲ್ ಇಬ್ಬರು ಮಾಜಿ ಸಚಿವರ ಬಳಿ ಕೆಲಸವನ್ನು ಮಾಡಿದರು. ಆ ಅನುಭವದ ಮೇಲೆ ನನ್ನ PA ಆಗಿ ನಾನು ಅವ್ರನ್ನ ನೇಮಿಸಿಕೊಂಡಿದ್ದೆ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಲಿ ಅಂತ ಸಚಿವ ಆಲಂಗೀರ್ ಆಲಂ ಹೇಳಿರ್ತಕ್ಕಂಥದ್ದು. ಆಲಂಗೀರ್ ಆಲಂ ಜಾರ್ಖಂಡ್ನ ಸಚಿವ, ಅವರ ಆಪ್ತ ಅಂದರೆ ಅವರ PA ಮನೆಯಲ್ಲೇ ಇಷ್ಟೊಂದು ದುಡ್ಡು ಸಿಕ್ಕಿರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಂತೆ ಹಣ. ಇಡಿ ಅಧಿಕಾರಿಗಳಿಗೆ ಅನುಮಾನ ಬಂದು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ವೇನೋ ಈ ಥರ ಇರುತ್ತೆ ಅಂತ. ಇಷ್ಟು ಕಂತೆ ನೋಟ್ ಸಿಕ್ಕಿದೆ. ಇನ್ನೂ ಕೂಡ ಜಾರ್ಖಂಡ್ನಲ್ಲಿ ಎಲೆಕ್ಷನ್ ಆಗಿಲ್ಲ, ಲೋಕಸಭಾ ಎಲೆಕ್ಷನ್. ಸೊ ಆ ಎಲೆಕ್ಷನ್ನಲ್ಲಿ ನಾನು ದುರ್ಬಳಕೆಗೆ ತಂದಿದ್ರಾ ಅಂತಕ್ಕಂಥ ಅನುಮಾನ ಕೂಡ ಇದೆ.